ಹೆಲೋ ಎವ್ರಿವಾನ್. ಇವತ್ತೊಂದು ಅವರೆಕಾಳಿನ ಪುಲಾವನ್ನು ಮಾಡುವ ವಿಧಾನವನ್ನು ನೋಡ್ಕೊಂಡು ಬರುವ. ಅವರೆಕಾಳಿದನ್ನು ಇಂಗ್ಲೀಷಲ್ಲಿ ಬ್ರಾಡ್ ಬೀನ್ಸ್ ಅಂತಲೂ ಕರೀತಾರೆ. ಎಲ್ಲರೂ ಮಾಡಲಿಕ್ಕೆ ಇದ್ರೂ ಗೊತ್ತೇ ಇರ್ತದೆ, ಆದರೆ ವೆರಿ ಹೆಲ್ದಿಯಾಗಿ ಹಾಗೂ ಯಾವುದೇ ಮಸಾಲ ಪದಾರ್ಥವನ್ನು ಸೇರಿಸದೆ ಮಾಡುವುದು ಹೇಗೆ ಎಂದು ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ತರಕಾರಿ, ಮನೆಯಲ್ಲಿ ಯಾವುದಿದೆ ಅದು, ಅವರೆಕಾಳು, ಗರಂ ಮಸಾಲ, ಪುದೀನ ಸೊಪ್ಪು, ಇಷ್ಟೇ. ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಗೀ ಅಥವಾ ಯಾವುದಾದ್ರೂ ಅಡುಗೆ ಎಣ್ಣೆಯನ್ನು ಹಾಕಿ 2-3 ಹಸಿಮೆಣಸು ಹಾಗೂ ಒಂದು ಈರುಳ್ಳಿಯನ್ನು ಹಾಕಿ ಹಾಗೂ 1-2-3 ಪುದೀನ ಎಲೆ ಹಾಕಿ ಚೆಂದ ಫ್ರೈ ಮಾಡಿ. ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅಂದರೆ ಕತ್ತರಿಸಿ ಇಟ್ಟಿರುವಂತಹ ಸ್ವಲ್ಪ ತರಕಾರಿಯನ್ನು ಹಾಕಿ ಹಾಗೂ ಉಪ್ಪನ್ನು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಎಷ್ಟಂದರೆ ಚೆಂದ ಆರಾಮ್ಸೆ ಸ್ಮ್ಯಾಶ್ ಆಗುವಷ್ಟು ಫ್ರೈ ಮಾಡಿದರೆ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೂ ಉಪ್ಪು ಹಾಕಿ ಫ್ರೈ ಮಾಡಿ. ಅದಾದ ನಂತರ ಬೇಕಾದಷ್ಟು ಎಷ್ಟು ಅಕ್ಕಿ ಬೇಕು ಅದನ್ನು ಚೆಂದ ನೀರು ಹಾಕಿ ವಾಶ್ ಮಾಡಿ ಮತ್ತೆ ಇದಕ್ಕೆ ಸೇರಿಸಿದರೆ ಆಯಿತು. ಒಂದು 2-3 ನಿಮಿಷ ಹಾಗೇ ಇಡಬೇಕು. ನೀರು ಹಾಕದೆ ಅಕ್ಕಿ ಮತ್ತು ತರಕಾರಿ ಚೆಂದ ಫ್ರೈ ಆಗುವಷ್ಟು ಇರಬೇಕು. ನೆಕ್ಸ್ಟ್ ಬೇಕಾದಷ್ಟು ನೀರು ಹಾಕಿ ಕುದಿ ಬರುವವರೆಗೆ ಲಿಡ್ ಕ್ಲೋಸ್ ಮಾಡದೇ ಇರಬೇಕು. ಸ್ವಲ್ಪ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ 2-3 ವಿಷಲ್ ಬರುವವರೆಗೆ ಕಾದು ನೆಕ್ಸ್ಟ್ ಅದನ್ನು ಸರ್ವ್ ಮಾಡಲಿಕ್ಕೆ ಇದು ರೆಡಿಯಾಗಿರ್ತದೆ. ಈ ಅವರೆಕಾಳು ಎಷ್ಟು ಒಳ್ಳೆಯದು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು, ಫೈಬರ್ ಕಂಟೆಂಟ್ ಇರೋದರಿಂದ ಹೃದಯಕ್ಕೆ ಕೂಡ ಒಳ್ಳೆಯದು, ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ, ಮೂಳೆ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ಅದಕ್ಕೂ ಒಳ್ಳೆಯದು. ಸೊ ಅವರೆಕಾಳು ಡೈಲಿ ತಿಂದರೂ ಕೂಡ ಒಳ್ಳೆಯದೇ.